ಹಾವೇರಿ ಜಿಲ್ಲಾ ಶಿಗ್ಗಾಂವಿ ತಾಲೂಕು ಬೆಳವಲಕೊಪ್ಪ ಗ್ರಾಮದಲ್ಲಿ 2024-25ನೇ ಸಾಲಿನ ಹುಲಗೂರ್ ಕ್ಲಸ್ಟರ್ ಮಟ್ಟದ 17ನೇ ವರ್ಷದ ವಯೋಮಾನದೊಳಗಿನ ಮಕ್ಕಳ ಪ್ರೌಢಶಾಲೆಗಳ ಕ್ರೀಡಾಕೂಟ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೆಳವಲಕೊಪ್ಪದಲ್ಲಿ ಪ್ರಾರಂಭವಾಯಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜಗದಯ್ಯ ಸುರಗಿಮಠ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ಕಳಸದ ವಹಿಸಿದ್ರು ಮತ್ತು ಉರ್ದು ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಮುಸ್ತಕ್ ಖಾನ್ ಚೆಲ್ಲೂರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದ ಧ್ವಜಾರೋಹಣ ಮಾಡುವ ಮುಖಾಂತರ ಹಾಗೂ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ಶಾಲೆಯ ಅಧ್ಯಕ್ಷರು ಸುರೇಶ್ ಕಳಸದ ಮತ್ತು ಶ್ರೀ ತಿಪ್ಪಣ್ಣ ಸತನರ್ ಕೆಎಂಎಫ್ ನಿರ್ದೇಶಕರು ಹಾವೇರಿ ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು. ಮುಖ್ಯ ಅತಿಥಿಯಾಗಿ ಕ್ಯಾಲೋಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಂದ್ರನ ಕೊತ್ತಂಬರಿ, ಉಪಾಧ್ಯಕ್ಷರು ಸರೋಜಕ್ಕ ಹರಿಜನ್, ಗ್ರಾಮ ಪಂಚಾಯಿತಿ ಸದಸ್ಯರು ಸುಲೇಮಾನ್, ನದಾಫ್, ಕ್ವಾಜಾ, ಮೈನುದ್ದೀನ್, ಹುಲಗರ್, ಮರ್ದನಾ ಪಟೇಲ್, ಪಾಟೀಲ್, ಮಂಜುನಾಥ್ ಸಂಗಿ, ಗ್ರಾಮದ ಹಿರಿಯರು ಬಸನಗೌಡ ಪಾಟೀಲ್, ಮಹದೇವಪ್ಪ ಲಂಡೆತ್ತಿನವರ್, ಜಗದೀಶ್ ಲಂಡೆತ್ತಿನವರ್, ಮೀಟೆ ಖಾನ್ ಚೆಲ್ಲೂರ್, ಶ್ರೀಮತಿ ಲಕ್ಷ್ಮೀಬಾಯಿ ಅಮರಾವತಿ, ಶ್ರೀ ಪ್ರಶಾಂತ್ ಅಮರಾವತಿ, ಬಸವರಾಜ ದೇವರಮನೆ, ಸುರೇಶ್ ಮನ್ಶೆಟ್ಟರ್, ಮಯೂರ್ ಎಂ ನಟೇಕರ್, ದುರ್ಗಪ್ಪ ನಡುವಿನಮನಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು, ಪಿಟಿ ಟೀಚರ್, ಮುದ್ದು ವಿದ್ಯಾರ್ಥಿಗಳು, ಗ್ರಾಮದ ಸಮಸ್ತ ಹಿರಿಯರು, ಯುವಕರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಅತಿಥಿಗಳು ಮಾತನಾಡಿದರು ಹಾಗೂ ಬಂದಂಥ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಕ್ರೀಡಾಕೂಟದ ನಿಯಮಬದ್ಧ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಕ್ರೀಡಾಕೂಟ ಪ್ರಾರಂಭಿಸಲಾಯಿತು. ಸದಸ್ಯರು ಹಾಗೂ ಇನ್ನು ಉಳಿದಂತ ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾದಂತ ವಿದ್ಯಾರ್ಥಿನಿಯರು ಇಲ್ಲಿ ಲಕ್ಷ್ಯ ಕೊಡಬೇಕು. ಎಲ್ಲಾ ವಿದ್ಯಾರ್ಥಿಗಳು ನೀವು ಅಲ್ಲೇ ನಿಂದಲ್ಲಿ ಆದ್ರ ನಿಮ್ಮ ಜ್ಞಾನ ಇದೆ ಸ್ವಲ್ಪ ನಾ ಎರಡು ಮಾತು ಹೇಳ್ತೀನಿ, ಅದ್ರ ಕಡೆ ಗಮನ ಕೊಡ್ಬೇಕು. ಇವತ್ತೊಂದು ದಿವಸ ಕ್ರೀಡೆ ಎನ್ನುವುದು ಒಂದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ. ನಾವು ನಮ್ಮ ಜೀವನವನ್ನು ಅಭ್ಯಾಸವನ್ನು ಎಷ್ಟು ಮಹತ್ವವಾಗಿ ತಿಳಿತೀವಲ್ಲ, ಅದರ ಜೊತೆಗೆ ನಮಗೆ ನಮ್ಮ ಆರೋಗ್ಯವನ್ನು ಸದೃಢವಾಗಿರಲು, ಒಂದು ಆರೋಗ್ಯವಾಗಿರಲು ನಮಗೆ ಕ್ರೀಡೆಯು ಅಷ್ಟೇ ಅಮೂಲ್ಯವಾದದ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಮನುಷ್ಯ ತನ್ನ ಒಂದು ಈಗಿನ ಒಂದು ಉಪಹಾರಗಳಲ್ಲಿ, ಇಂದಿನ ಒಂದು ದಿನಮಾನಗಳಲ್ಲಿ ನಾವು ತಿನ್ನುವಂತ ಆಹಾರಗಳು, ನಾವು ನೋಡುವಂತ ಒಂದು ಮೊಬೈಲ್ಗಳಿಂದ ನಮ್ಮ ಆಯುಷ್ ವಯಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಮೊದಲಿನ ಹಿರಿಯರು 90 ವರ್ಷ 80 ವರ್ಷ 100 ವರ್ಷ ಆಗ್ತಿದ್ರು. ಆದ್ರೆ ಈಗ ಆರೋಗ್ಯ ಅಂದ್ರೆ ಬಹಳ. ಅದಕ್ಕೆ ಕಾರಣ ನಾವು ತಿನ್ನುವಂತ ಆಹಾರಗಳು ಮತ್ತು ನಾವು ನೋಡುವಂತ ಇದು ಎಲೆಕ್ಟ್ರಾನಿಕ್ ಮೊಬೈಲ್ ಆಗ್ತು ಎಲ್ಲ ಇಂಥ ಮಾರು ಹೋದ ಚಟಕ್ಕೆ ನಾವು ಹೋದಂತ, ಅದಕ್ಕೆ ನಾವು ವಯೋಮಿತಿಗಳು ಕಡಿಮೆ ಆಗ್ತೀವಿ. ಆದ್ರೆ ಇಂಥ ಒಂದು 2011ರಲ್ಲಿ ಒಂದು ನಮ್ಮ ರಾಷ್ಟ್ರೀಯ ಕ್ರೀಡಾಕೂಟ ಆದಂತ ಮನೋರಮ ಸಿಂಹ, ಯಾರಿಗಾರ ಗೊತ್ತಿದ್ದಾರೆ? ಮನೋರಮ ಸಿಂಹ ವಿದ್ಯಾರ್ಥಿಗಳು ಇದೆ, ಗಮನ ಬಿಟ್ಟು ಕೇಳಿ. ಒಂದು ಮಹಿಳಾ ವಿದ್ಯಾರ್ಥಿ, ಅವರು ನಮ್ಮ ದೇಶದ ವಾಲಿಬಾಲ್ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಅವರು ದಿಲ್ಲಿಗೆ ಆಟವಾಡಲು ಒಂದು ಟ್ರೈನ್ನಲ್ಲಿ, ರೈಲ್ವೆನಲ್ಲಿ ಹೋಗ್ತಿರ್ತಾರೆ. ಆದರೆ ಆ ಒಂದು ರೈಲ್ವೆನಲ್ಲಿ ಡಕಾಯತರ ಇದ್ದಿರ್ತಾರೆ. ಆ ಡಕಾಯತರು ಅವರ ಕಡೆ ಇದ್ದಂತ ರೊಕ್ಕ ಚಿನ್ನವನ್ನು ದೋಚಿಕೊಳ್ಳಲು ಪ್ರಯತ್ನ ಮಾಡಿದಾಗ ಒಂದು ಹೆಣ್ಣು ಮಗಳಾದ ಮನೋರಮ ಸಿನ್ಹಾ ಅವರಿಗೆ ಕೊಡಲಾಗದೆ ತಾವು ಅವರ ಕೂಡ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಆದರೆ ಗಂಡು ಮಕ್ಕಳು 4 ಮಂದಿ ಡಕಾಯತರು ಇದ್ದ ಕಾರಣ ಮನೋರಮ ಸಿಂಹವನ್ನು ರೇಲ್ ಹಳಿಯೊಳಗೆ ಹೋಗಿದ್ದಾರೆ. ಆದ ಕಾರಣ ಮನೋರಮ ಸಿನ್ಹಾ ರೈಲಿನಲ್ಲಿ ಬಿದ್ದು ಒಂದು ರಾತ್ರಿ ಪೂರ ಬೇಹೋಶಾಗಿ ಬಿದ್ದಂತ ಮನೋರಮ ಸಿಂಹ ಮುಂಜಾನೆ ಎದ್ದು ನೋಡಿದಾಗ ತನ್ನ ಒಂದು ಕಾಲವನ್ನು ಕಳೆದುಕೊಳ್ಳುತ್ತಾರೆ. ಅವಾಗ ಮನೋರಮ ಸಿಂಹಗೆ ಬಹಳ ದುಃಖವಾಗ್ತದೆ. ಯಾಕಂದ್ರೆ ಕ್ರೀಡಾಪಟು, ಅಂತಾರಾಷ್ಟ್ರೀಯ ವಾಲಿಬಾಲ್ ಪ್ಲೇಯರ್ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿರುವಾಗ ಇಂಥ ಒಂದು ಘಟನೆ ಆದ ಮೇಲೆ ಯಾರಿಗಾದ್ರೂ ನೋವು ಆಗೋದೆ. ಅದಕ್ಕಾಗಿ ಈ ಒಂದು ಅವರು ನೋವಾದಂತಹ ಕಾಲಕಟ್ಟಾದ್ರೂ ಕೂಡ ಅವರು
ಮಾಡಿ ಒಂದು ದವಾಖಾನೆಗೆ ಆರೈಕೆ ಮಾಡ್ತಾರ. ಆದ ನಂತರ ಅವರು ಮನೋರಂಜ ಸಿಂಹ ಆ ಕಾಲು ಕಟ್ಟಾದರೂ ತನ್ನ ಧೈರ್ಯವನ್ನು ಕುಗ್ಗದೆ ಒಂದು ಓದೋದು ನಾವಾದ್ರ ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ದೇವರು ಹೋಗ್ತೀವಿ. ಆದ್ರೆ ಮನೋರಂಜ ಸಿಂಹ ಹಾಗೆ ಮಾಡಲಿಲ್ಲ. ತಾನು ಮೊದಲ ಹೋಗಿದ್ದು ಒಂದು ಮತ್ತೊಂದು ಮಹಿಳೆಯ ಮನೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರಂದ್ರ ಆ ಮಹಿಳೆ ಯಾರಂದ್ರ ಬಚನ್ ತ್ರಿಪಾಲ್. ಯಾರಿಗಾರ ಕೊಟ್ರಿ ಇಲ್ಲಿದ್ದಂತ ವಿದ್ಯಾರ್ಥಿಗಳಿಗೆ ಬಚನ್ ತ್ರಿಪಾಲ್ ಅಂದ್ರ ಅವರು ಮೊದಲ ನಮ್ಮ ಭಾರತದ ಮಹಿಳಾ ಮೌಂಟ್ ಎವರೆಸ್ಟ್ ಏರಿದಂತ ಭಾರತದ ಮೊದಲ ಮಹಿಳಾ. ಅವರು ಮನೆಗೆ ಹೋಗಿ ಮನೋರಂಜನ ಸಿನ್ಹಾ ಏನ್ ಕೇಳ್ತಾರಂದ್ರ ನಾನು ಮೌಂಟ್ ಎವರೆಸ್ಟ್ ಏರಬೇಕು ಅಂದಾಗ ಮನೋರಂಜನ ಸಿನ್ಹಾಗೆ ಬಚನ್ ತ್ರಿಪಾಲ್ ತನ್ನ ಒಂದು ಹೃದಯದಿಂದ ಹೇಳ್ತಾರ, ಯಾಕೆ ನೀವು ಕಾಲ ಕೊಡ್ಕೊಂಡ್ರು ಆದ್ರೆ ನೀವು ಮೌಂಟ್ ಎವರೆಸ್ಟ್ ಏರ್ತೀರಿ ಅಂತ ನಿನ್ನ ಒಂದು ಆತ್ಮ ಸಾಕ್ಷಿ ಅಂತ ಇರುವಂತ ಆತ್ಮ ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳಿ ಬಚನ್ ತ್ರಿಪಾಲ್ ಅವ್ರಿಗೆ ಸಲಹೆ ನೀಡ್ತಾರ. ಅದು 2011 ಘಟನೆಯಲ್ಲಿ ಒಂದು ಮುಂದಿನ 2 ವರ್ಷಗಳ ನಂತರ 2013ರಲ್ಲಿ ಒಂದು ನಮ್ಮ ಮನೋರಂಜನ ಸಿನ್ಹಾ ಅವರು ನಮ್ಮ ಭಾರತದ ಎತ್ತರವಾದ ಶಿಖರವಾದ ಹಿಮಾಲಯ ಪರ್ವತ ಏರಿ ನಮ್ಮ ಭಾರತದ ಧ್ವಜವನ್ನು ಒಂದು ಅಲ್ಲಿ ನೆಟ್ಟಿ ಈ ದೇಶದ ನಾಗರಿಕರಿಗೆ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ತ್ಯಾಗವೇ ಪ್ರತಿಫಲವೇ ಸಾಧ್ಯ. ಆದ್ರಿಂದ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಕೊಳ್ತೀನಿ. ಹಾಗೆ ಮಾತೃ ಸ್ವರೂಪಿಗಳಾದ ಲಕ್ಷ್ಮೀಬಾಯಿ ಅಮರಾವತಿ ಅವರು ಕೂಡ ಈಗ 28 ವರ್ಷಗಳ ತನಕ ಸತತ ಒಂದು ಸರ್ಕಾರದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಇಲ್ಲಿ ನಡೆದಂತ ಎಲ್ಲ ನನ್ನ ಗುರು ಹಿರಿಯರುಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನಗೆ ಅವಕಾಶ ಕೊಟ್ಟಿರುವಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ. ಜೈ ಹಿಂದ್ ಜೈ ಸಮರ್ಪಕ ಗೌರಿ ಎಲ್ಲ ಕ್ರೀಡಾಪಟುಗಳಿಗೆ ಮುದ್ದು ವಿದ್ಯಾರ್ಥಿನಿಯರಿಗೆ ಹಾಗೂ ಗ್ರಾಮದ ಯಾವತ್ತು ಗಣ್ಯಮಾನ್ಯರಿಗೆ ಈ ಒಂದು ವೇದಿಕೆಯ ಮೇಲೆ ಅಧೀನರಾದಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಕ್ರೀಡೆ ಅನ್ನೋದು ಮನುಷ್ಯನ ಶರೀರದ ಒಂದು ಅವಿಭಾಜ್ಯ ಅಂಗ. ಆರೋಗ್ಯವೇ ಭಾಗ್ಯ ಅಂತ. ಎಷ್ಟೋ ನಮ್ಮ ಹತ್ರ ದುಡ್ಡು ಬಂಗಾರ ಬೆಳ್ಳಿ ಇದ್ರ ನಮ್ಮ ಶರೀರ ಸರಿ ಇರ್ಲಿಕ್ಕಂದ್ರ ಅದನ್ನ ದುಡ್ಡು ಏನ್ ಮಾಡ್ತೀರಿ? ಹೀಗಾಗಿ ದೇಹಕ್ಕೆ ಒಂದು ದಂಡನೆಯನ್ನ ಕೊಡಬೇಕು. ದೇಹಕ್ಕೆ ದಂಡನೆ ಕೊಡಬೇಕು. ಹಿಂದ ಸ್ವಲ್ಪ ಎಲ್ಲ ಗ್ರಾಮಗಳಲ್ಲಿ ಹಿಂದಿನ ಕಾಲದಲ್ಲಿ ನಮ್ದ ಕಾಲಿದೆ. ನಾವು ನೋಡಿವಿ ಎಲ್ಲ ಗರಡಿ ಮರಿಗಳು, ಪ್ರತಿ ಊರಿಗೆ ಒಂದೊಂದು ಗರಡಿ ಮರಿಗಳಿದ್ವು. ಅಲ್ಲಿ ಎಲ್ಲರೂ ರಾತ್ರಿ ಟೈಮ್ ಒಟ್ಟು ಹೋಗಿ ಸ್ವಾಮಿ ತೆಗೆದು ಕುಸ್ತಿ ಆಡೋದು ಎಲ್ಲ ಮಾಡ್ತಿದ್ರು. ಈಗ ಗರಡಿ ಮನೆ ಮುಚ್ಚಿ ಹೋಗ್ಬಿಟ್ಟು ನಿಮ್ ಕೈಗೆ ಒಂದೊಂದು ಮೊಬೈಲ್ ಬಂದವು. ಎಲ್ಲ ವಿದ್ಯಾರ್ಥಿಗಳು ಯುವಕರು ದುಶ್ಚಟಗಳಿಗೆ ದಾಸರಾಗುತ್ತೀರಿ. ಮುಂಬರುವ ದಿನಗಳಲ್ಲಿ ನೀವು ಶರೀರವನ್ನ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳುತ್ತಿದ್ದಾಗ ಮುಂದಾದ ಒಂದು ದಿನ ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಗ್ರಾಮೀಣ ಮಟ್ಟದಿಂದ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ಕ್ರೀಡೆಗೆ ಹೆಚ್ಚಿನ ಒಂದು ಉತ್ತೇಜನ ಪ್ರೋತ್ಸಾಹ ಕೊಟ್ಟು ಇದರಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಈ ಒಂದು ಕ್ರೀಡೆಯಲ್ಲಿ ನಾವು ಭಾಗವಹಿಸುವುದು ಅವಶ್ಯಕ ಅನ್ನುವ